ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಗೆ ಸ್ವಾಗತ. ಇವತ್ತು ನಿಮಗೆ ಈ ಥರ ಕಾಟನ್ ಏನಂತಾರೆ ಆರ್ಗನ್ಸನೋ ಏನೋ ಆ ಥರದ ಸ್ಯಾರಿ. ಇದು ಈ ಥರ ಬಾಡಿ ಇದೆ, ಕಲರು. ಇದು ಬ್ಲೌಸು, ಸೆರಗು ಇದೇ ಥರ ಬರುತ್ತೆ, ಪಿಂಕು. ನಾನು ಏನು ಮಾಡಿದ್ದೀನಿ, ಸೆರಗಲ್ಲಿ ಒಂದಿಷ್ಟು ಅಗಲದ್ದು ಪೀಸ್ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ, ಸ್ಟ್ರಿಪ್ಪು. ನೋಡಿ, ಈ ಥರ ಸ್ಟ್ರಿಪ್ ಕಟ್ ಮಾಡ್ಕೋಬೇಕು. ಸೊ ದಟ್ ನಿಮಗೆ ಡಿಸೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಕ್ವೇರ್ಸ್ ಕಟ್ ಮಾಡ್ಕೋಬೇಕಾಗುತ್ತೆ. ಇದು 2 ಇಂಚ್ ಬೈ 2 ಇಂಚ್ ಸಾಕು ನಿಮಗೆ. ಈ ಥರ ಕಟ್ ಮಾಡ್ಕೊಳ್ಳೋಣ. ಇದನ್ನು ಯಾವುದಾದ್ರೂ ಬೀಡ್, ನಿಮಗೆ ವೇಸ್ಟ್ ಅನಿಸೋ ಬೀಡು ಈ ಥರ ಒಳಗಿಟ್ಬಿಟ್ಟು ಕ್ಲೀನಾಗಿ ಎಲ್ಲೂ ರಿಂಕಲ್ಸ್ ಬರೆದಿರೋಂಗೆ ಟ್ವಿಸ್ಟ್ ಮಾಡ್ಕೋಬೇಕು. ಇದಕ್ಕೆ ಈ ಥರ ಕಾಟನ್ ಥ್ರೆಡ್ ತೊಗೊಳ್ಳಿ. ಕಾಟನ್ ಥ್ರೆಡ್ ತೊಗೊಂಡು ಇದನ್ನು ಟೈಟಾಗಿ ಈ ಥರ ವೈಂಡ್ ಮಾಡಿ ಒಂದು 10-15 ರೌಂಡ್ ಹಾಕಿಬಿಟ್ಟು ಹೂ ಕಟ್ಟೋ ಹಾಗೆ 2 ಸರಿ 3 ಸರಿ ಗಂಟು ಹಾಕ್ಕೊಳ್ಳಿ. ತುಂಬ ಈಸಿ ಇದೆ ಇದು ಡಿಸೈನು, ಹಾಗೆ ಟ್ರೆಂಡಿ ಇದೆ ಇವಾಗ. ನೋಡಿ, ಇದನ್ನು ಒಂದು ಇಷ್ಟಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ತುಂಬ ಲಾಂಗ್ ಕಟ್ ಮಾಡ್ಕೋಬೇಡಿ ಇದನ್ನು. ಸೊ ಈ ಥರ ನೀವು ಒಂದಷ್ಟು ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡ್ಕೊಂಡ್ಮೇಲೆ ನೋಡಿ, ಈ ಥರ ಬರುತ್ತೆ ಡಿಸೈನು. ನಾನು ಸ್ವಲ್ಪ ಮಾಡಿದ್ದೀನಿ. ನಾನು ಎವ್ರಿ 1 ಇಂಚಿಗೆ ಕೊಟ್ಟಿದ್ದೀನಿ ಗ್ಯಾಪು. ನೀವು ಎಷ್ಟು ಕಾನು ಕೊಟ್ಕೋಬೋದು. ಇದಕ್ಕೆ ಕುಚ್ಚು ಬರಲ್ಲ, ಈ ಥರ ಈ ಮಣಿ ಬರುತ್ತೆ. ಸೊ ದಟ್ ನೀವು ಬ್ಲೌಸಿಗೂ ಈ ಥರದ ಬೀಡ್ಸ್ ಹಾಕಿಸ್ಕೊಂಡ್ರೆ ಇಲ್ಲ ಹಾಕ್ಕೊಂಡ್ರೆ ಮ್ಯಾಚ್ ಆಗುತ್ತೆ. ಸ್ಲೀವ್ಸ್ಗೂ ಈ ಥರ ಹಾಕ್ಕೊಂಡ್ರೆ ಮ್ಯಾಚ್ ಆಗುತ್ತೆ. ನೆಕ್ ಸ್ಲೀವ್ಸ್ ಎಲ್ಲಿಗೆ ಬೇಕೆ ಅಲ್ಲಿಗೆಲ್ಲ ಹಾಕ್ಕೋಬೋದು. ಈಗ ನೋಡಿ, ಇದಕ್ಕೆ ನಾನು ಹೇಳ್ಕೊಡ್ತೀನಿ ಹೇಗೆ ಹೊಲಿಯೋದು ಅನ್ನೋದು. ಇದು ಹೊಲಿದ ಮೇಲೆ ಮಾತ್ರ ತೆಗಿಯೋಕ್ಕೆ ಬರಲ್ಲ. ಸೊ ಹೊಲಿಯೋಕ್ಕೆ ಮುಂಚೆನೇ ಡಿಸ್ಟೆನ್ಸ್ ಕ್ಲೀನಾಗಿ ಕೊಟ್ಟು ಹೊಲ್ಕೊಳ್ಳಿ. ನೋಡಿ, ನಾನು ಈ ಥರ ಇರುತ್ತಲ್ಲ, ಕೆಳಗಿಡ್ತೀನಿ. ಹಿಂಗೆ ಕೆಳಗಿಟ್ಟು ಇದನ್ನು ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ 2 ಎಳೆ. ಸೊ ಇದನ್ನು ಕ್ಲೀನಾಗಿ ಎಲ್ಲ ಸೇಮ್ ಕಲರು ಹುಷಾರಾಗಿ ಕಾಣ್ತಿರೋ ಹಾಗೆ ಸೀರೆಗೂ ಆ ನಾಟ್ಗೆಲ್ಲ ಮುಚ್ಕೊಳ್ಳೋ ಹಾಗೆ ಹೊಲ್ಕೋಬೇಕಾಗತ್ತೆ. ಕ್ಯೂಟ್ ಡಿಸೈನ್ ಇದು. ಈ ಥರ ನಿಮಗೆ ಇದರದೆಲ್ಲ ವೇಸ್ಟ್, ಅದು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಬಂದಿರುತ್ತೆ ಹಿಂದೆ. ಸೊ ಅದನ್ನು ನೋಡ್ಕೊಂಡು ನೀವು ಕ್ಲೀನಾಗಿ ಅದನ್ನು ಹೆಮ್ ಮಾಡ್ಕೊಳ್ಳಿ. ಆಚೆ ಕಾಣಬಾರ್ದು. ಹೊಲಿಯೋದು ಅದು ಹೆಂಗೆ ಬೇಕೋ ಹಾಗೆ ನೀವು ಕಾಣ್ದಿರೋ ಹಾಗೆ ಹೊಲ್ಕೊಳ್ಳಿ. ಆಮೇಲೆ ಇಲ್ಲಿ ಸೆಂಟರಿಗೆ ಬಂದ್ಬಿಟ್ಟು ಈ ಥರ ಹೂ ಸಿಗುತ್ತೆ ನಿಮಗೆ ಇದು ಅಂಗಡೀಲಿ. ಸೊ ಈ ಥರದ್ದು ಒಂದು ಬೀಡ್ ಹಾಕ್ಕೊಂಡು ನೀವು ಮೇಲೆ ಯಾವುದನ್ನು ಹಾಕ್ಕೋಬೋದು. ನಾನು ಕ್ರಿಸ್ಟಲ್ ಹಾಕ್ಕೋತಾ ಇದ್ದೀನಿ. ಇದನ್ನು ಹೀಗಿಟ್ಟು ನೋಡಿ, ಈ ಬೀಡ್ ಬಿಟ್ಟು ಈ ಫ್ಲವರಿಂದ ಹೋಗಿ ಈ ಥರ ಬ್ಯಾಕ್ ಸೈಡು ಸೂಜಿ ತಗೊಳ್ಳಿ.
ಕ್ಲೀನಾಗಿ ಈ ಥರ ಟೈಟಾಗಿ ಹೊಲ್ಕೋಬೇಕು. ಈ ಥರ 2 ಸರಿ ಫ್ಲವರಿಂದ ಬಂದು ಬೀಡಿಗೆ ಹೋಗಿ ಈ ಥರ ಟೈಟಾಗಿ ಹೊಲ್ಕೊಂಡು ಹಿಂದೆ ಒಂದು ನಾಟ್ ಹಾಕಿ ಸೊ ಓವರ್. ಇಷ್ಟೇ, ಇದು ತುಂಬ ಸುಲಭ ಇದೆ. ಕ್ರೋಶ ಬರೆದಿರೋರೆಲ್ಲರೂ ಈ ಥರದ್ದು ಮಾಡ್ಬೋದು. ಸೊ ಈ ಥರ ಫೈನಲ್ ಆಗಿ ನಿಮ್ಗೆ ಕಾಣುತ್ತೆ. ಹೇಳಿದ್ನಲ್ಲ, ಕ್ರೋಶ ಬರೆದಿರೋರಿಗೆ ಈ ಥರ ನೀವು ಮಾಡಿಕೊಡ್ಬೋದು. ಇದು ನಾನು 700 ಇಲ್ಲ 800 ಆ ಥರ ಚಾರ್ಜ್ ಮಾಡ್ತಾಯಿದ್ದೀನಿ. ಸೊ ಭಾಳ ಒಳ್ಳೆ ಡಿಸೈನ್ ಇದು, ಚೆನ್ನಾಗೂ ಬರುತ್ತೆ, ಚೆನ್ನಾಗೂ ಕಾಣುತ್ತೆ. ಸೊ ಟ್ರೈ ಮಾಡಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸಬ್ರಾಗಿದ್ದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿ, ಸೊ ದಟ್ ನಿಮಗೆ ನಾನು ಯಾವುದನ್ನೂ ಹೊಸ ಡಿಸೈನ್ಸ್ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಹಾಂ, ಇದರಲ್ಲಿ ಇನ್ನೊಂದು ಹೇಳೋದು ಮತ್ತೆ, ಈ ಥರ ಇದಿಲ್ಲ ಅಂತಂದರೆ ನಿಮಗೆ ಫ್ಲ್ಯಾಟ್ ಫ್ಲವರ್ಸ್ ಸಿಕ್ತು ಅಂದರೆ ನೋಡಿ, ಈ ಪ್ರೊಜೆಕ್ಷನ್ ಇಲ್ಲದೆ ಫ್ಲ್ಯಾಟ್ ಸಿಕ್ತು ಅಂದರೆ ಅದನ್ನೇ ನೀವು ಯೂಸ್ ಮಾಡ್ಬೋದು. ಅದು ಕ್ಲೀನಾಗಿ ಫ್ಲ್ಯಾಟಾಗಿ ಹಿಂಗೆ ಕುತ್ಕೊಂಡ್ಬಿಡುತ್ತೆ. ಈ ಸ್ವಲ್ಪ ಪ್ರೊಜೆಕ್ಟ್ ಆಗಿರೋದ್ರಿಂದ ಹಿಂಗೆ ಹೇಳುತ್ತೆ, ತೊಂದರೆ ಇಲ್ಲ. ಸೊ ನೋಡೋಣ ಫ್ರೆಂಡ್ಸ್, ಇನ್ನೊಂದು ಯಾವುದನ್ನು ಹೇಳ್ಕೊಡ್ತೀನಿ ಡಿಸೈನು. ಇನ್ನೊಂದು ಆಗಲೇ ಯಾರೋ ಕೇಳಿದ್ದಾರೆ ವಾಟ್ಸಪ್ಪಲ್ಲಿ, ಅದನ್ನು ಹೇಳ್ಕೊಡ್ತೀನಿ. ಸೊ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.